ಫೈರ್ ಸಿಟಿ ಭದ್ರಾವತಿಯ ಜನ್ನಾಪುರದಲ್ಲಿ ಅಂತರಘಟ್ಟಮ್ಮ ಉಡಿಸಲಮ್ಮ ಮಲ್ಲೇಶ್ವರ ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ನಡೆಯಲಿದ್ದು ಇಡೀ ಜನ್ನಾಪುರ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಈ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಈ 3 ದೇವರುಗಳಿದ್ದು ಹೋಮದ ಮೂಲಕ ಚಾಲನೆ ಸಿಕ್ಕಿದೆ. ಇನ್ನು ಇಷ್ಟಾರ್ಥ ನೆಲೆಸಿರುವ ದೇವಿ ಇದಾಗಿದ್ದು ಸುಮಾರು 2,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಶ್ರೀ ಅಂತರಘಟ್ಟಮ್ಮ ದೇವಿಯ ಹಬ್ಬದ ಹಿನ್ನೆಲೆಯಲ್ಲಿ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಇನ್ನು ಸೋಮವಾರ ಬೆಳಗ್ಗೆ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಪುಷ್ಪಾಲಂಕಾರ, ಮಹಾಮಂಗಳಾರತಿ ಜರುಗಿದವು. ಇನ್ನು ಮಂಗಳವಾರ ವಿಶೇಷ ಪೂಜೆ ನಡೆಯಲಿದೆ. ಇನ್ನು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೆಂಡಾರ್ಚನೆ ಕಾರ್ಯಕ್ರಮ ನಡೆಯಲಿದೆ. ಹೇಮಾವತಿ ಜೆಪಿ ಪ್ರಭು ಇವರ ಗದ್ದೆಯಲ್ಲಿರುವ ಸ್ವಗೃಹದಿಂದ ಶ್ರೀ ಮಲ್ಲೇಶ್ವರ ಸ್ವಾಮಿಯು ವೀರಗಾಸೆ ವೃಂದದೊಂದಿಗೆ ಮೆರವಣಿಗೆ ಹೊರಟು ಶ್ರೀ ಮಲ್ಲೇಶ್ವರ ದೇವಸ್ಥಾನದ ಆವರಣಕ್ಕೆ ಆಗಮಿಸಿ ಕೆಂಡಾರ್ಚನೆ ಕಾರ್ಯಕ್ರಮ ನೆರವೇರಲಿದೆ. ಇನ್ನು ಅನ್ನ ಸಂತರ್ಪಣೆ ಮಧ್ಯಾಹ್ನ 12:30ಕ್ಕೆ ನಡೆಯಲಿದೆ. ದಿನಾಂಕ 22/4/2025 ಮಂಗಳವಾರ ರಾತ್ರಿ 8 ಗಂಟೆಗೆ ಶ್ರೀ ಅಂತರಘಟ್ಟಮ್ಮ ದೇವಿಯ ಕಲ್ಯಾಣೋತ್ಸವ ನಡೆಯಲಿದೆ. ಹೇಮಾವತಿ ಜೆಪಿ ಪ್ರಭು ಇವರ ಗದ್ದೆಯಲ್ಲಿರುವ ಸ್ವಗೃಹದಲ್ಲಿ ಶ್ರೀ ಅಂತರಘಟ್ಟಮ್ಮ ದೇವಿಯ ಕಲ್ಯಾಣೋತ್ಸವ ನಡೆಯಲಿದೆ. ನಂತರ ರಾತ್ರಿ 10 ಗಂಟೆಗೆ ವಾದ್ಯಗೋಷ್ಠಿ, ತಮಟೆ ವಾದ್ಯ, ವಿದ್ಯುತ್ ಮಂಟಪದೊಂದಿಗೆ ಶ್ರೀ ಅಂತರಘಟ್ಟಮ್ಮ ಜನ್ನಾಪುರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತಲುಪಲಿದೆ. ಇನ್ನು ದಿನಾಂಕ 23/4/2025 ಬುಧವಾರ ಬೆಳಗ್ಗೆ 9 ಗಂಟೆಗೆ ಉಡಿಸಲಮ್ಮ ಮತ್ತು ಶ್ರೀ ಅಂತರಘಟ್ಟಮ್ಮನವರ ದೇವಾಲಯಗಳಲ್ಲಿ ಮಹಾಮಂಗಳಾರತಿ ನೆರವೇರಲಿದೆ. ಏಪ್ರಿಲ್ 23 ಬುಧವಾರ ಬೆಳಗ್ಗೆ 9ಕ್ಕೆ ಮಹಾಮಂಗಳಾರತಿ ನಂತರ ತಂಬಿಟ್ಟಿನ ಆರತಿ ಮತ್ತು ಪಾನಕದ ಗಾಡಿಗಳನ್ನು ನೇರವಾಗಿ ಶ್ರೀ ಉಡಿಸಲಮ್ಮ ಮತ್ತು ಶ್ರೀ ಅಂತರಘಟ್ಟಮ್ಮ ದೇವಾಲಯಗಳಿಗೆ ತೆರಳಿ ಪೂಜೆ ನಡೆಯಲಿದೆ. ಇನ್ನು ಭಕ್ತಾದಿಗಳು ತಮ್ಮ ಹರಕೆ ಕಾರ್ಯಕ್ರಮವನ್ನು ನೆರವೇರಿಸಬಹುದು. ನಮ್ಮ ಊರಿಗೆ ಮತ್ತು ನಮ್ಮ ಊರಿನ ಎಲ್ಲ ಜನತೆಗಳಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ದೇವಿ ಅಂತರಘಟ್ಟಮ್ಮ ದೇವಿ, ಉಡಿಸಲಮ್ಮ ದೇವಿ, ಮಲ್ಲೇಶ್ವರ ಮತ್ತು ಮಹದೇಶ್ವರ ಸ್ವಾಮಿಯ ಕೃಪಾಶೀರ್ವಾದದಿಂದ ನಾವೆಲ್ಲರೂ ಕೂಡ ನಮ್ಮ ಭದ್ರಾವತಿಯಲ್ಲಿ ಭಾಳ ಅನ್ಯೋನ್ಯವಾಗಿ ಎಲ್ಲರೂ ಕೂಡ ಇದ್ದೀವಿ, ಅಣ್ಣ ತಮ್ಮಗಳ ರೀತಿಯಲ್ಲಿ ಇದ್ದೀವಿ. ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲರೂ ಕೂಡಿ ಒಗ್ಗೂಡಿ ಯಾವುದೇ ಜಾತಿ ಭೇದ ಇಲ್ಲದೆ ಈ ಧಾರ್ಮಿಕ ಒಂದು ಜಾತ್ರಾ ಮಹೋತ್ಸವಗಳು ಎಲ್ಲವನ್ನು ಎಲ್ಲ ರೀತಿಯಲ್ಲೂ ಎಲ್ಲ ಜನಾಂಗದವರು ಸೇರಿ ಒಗ್ಗೂಡಿ ಮಾಡುವಂಥ ಜಾತ್ರಾ ಮಹೋತ್ಸವ. ಅದು ಕೂಡ ನಮ್ಮ ಅಂತರಘಟ್ಟಮ್ಮ ಮತ್ತು ಉಡಿಸಲಮ್ಮ ಎಲ್ಲ ದೇವಿ ಜಾತ್ರೆಗಳು ಎಲ್ಲ ಜನಾಂಗದವರು ಬಂದು ಕೂಡ ಈ ದೇವಿಯ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಊರಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಅನ್ಯೋನ್ಯವಾಗಿ ಅಣ್ಣ ತಮ್ಮಗಳ ರೀತಿಯಲ್ಲಿ ನಾವೆಲ್ಲ ಕೂಡ ಹೋಗ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಾಗಿ ಇಲ್ಲಿ ದೇವಸ್ಥಾನದಲ್ಲಿ ನಮ್ಮ ಮಂಜಪ್ಪನವ್ರು ಹೇಳ್ದಂಗೆ ಎಲ್ಲ ಮಾತೆಯರು ಮತ್ತು ನಮ್ಮ ಸದಸ್ಯರುಗಳು ಎಲ್ಲರೂ ಸೇರಿ ಈ ಸೇವೆನ ಭಾಳ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಅವರಿಗೆ ಮೊಟ್ಟ ಮೊದಲನಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಮನೆ ಕೆಲಸಗಳನ್ನೆಲ್ಲ ಬಿಟ್ಟು ಏನೇ ಕೆಲಸ ಕಾರ್ಯಗಳಿದ್ದರೂ ದೇವ್ರ ಕಾರ್ಯಗಳಿಗೆ ಭಾಳ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಎಲ್ಲರಿಗೂ ಅವರಿಗೆ ದೇವರು ಇನ್ನೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇದೇ ಹುಮ್ಮಸ್ಸು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಎಲ್ಲ ಬರೀ ಇಲ್ಲಿಗೆ ಸೀಮಿತ ಆಗಿರಬಾರ್ದು, ಇನ್ನು ಬೇರೆ ದೇವಾಲಯಗಳನ್ನು ಅಭಿವೃದ್ಧಿ ಪಡಿಸುವಂಥ ಕೆಲಸಗಳಲ್ಲಿ ತಾವೆಲ್ಲ ಭಾಗಿಯಾಗಿ ಅದರಾಗಿ ಮೇಲಾಗಿ ನಮ್ಮ ಶಾಸಕರು ಕೂಡ ನಾಳೆ ಬರ್ತಾರೆ. ಅವರು ಕೂಡ ಇಲ್ಲೂ ನಾವು ಕೂಡ ಎಲ್ಲ ಇಡೀ ನಮ್ಮ ಕುಟುಂಬ ಸಮೇತರಾಗಿ ಬಂದು ಪ್ರತಿ ವರ್ಷ ಕೂಡ ಎಲ್ಲ ದೇವಾಲಯಗಳು ಭೇಟಿ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಈ ಜನತೆಗಳು ಕೂಡ ನಮ್ಮನ್ನು ಭಾಳ ವಿಶ್ವಾಸ ಇಟ್ಟು ನಮ್ಮನ್ನು ಆಹ್ವಾನ ಮಾಡಿ ಕರೆಸಿ ನನಗೆ 2 ಮಾತ್ರಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಯಾವತ್ತೂ ಕೂಡ ಅಭಿವೃದ್ಧಿಗೋಸ್ಕರ ನಾವು ಯಾವತ್ತೂ ಕೂಡ ಈ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕೂಡ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಡೆಸಿಗ್ನೇಷನ್ ಹೆಸರು. ನನ್ನ ಹೆಸರು BK ಶಿವಕುಮಾರ್ ಅಂತೇಳಿ, ಭದ್ರಾವತಿ PLD ಬ್ಯಾಂಕ್ ಅಧ್ಯಕ್ಷರು, ಭದ್ರಾವತಿ. ತಕ್ಕೊಂತೀನಿ ಅಷ್ಟೇ. ನೀವು ಮಾಡಿ ನಿಮ್ಮ ಪಾಡಿಗೆ. ಇಷ್ಟು